ಸಿಂದಗಿ, ಆಲ್ಮೇಲ, ಇಂಡಿ ಇಲ್ಲಿ 4 ಕಾರ್ಖಾನೆಗಳಿದಾವೆ. ಮೊದಲನೇದಾಗಿ ಯರಗಲ್ಲದ ಸಂಗಮನಾಥ ಸಕ್ಕರೆ ಕಾರ್ಖಾನೆ, ಮಲಗಾಣದ ಕಾರ್ಖಾನೆ, KPR ಆಲ್ಮೇಲ್ದು, ಆಮೇಲೆ ನಾದದು ಜಮಖಂಡಿ ಯೂನಿಟ್ 2. ಈ 4 ಕಾರ್ಖಾನೆಗಳು ಪ್ರತಿ ವರ್ಷನೂ ಒಂದೇ ದರ ನಿಗದಿ ಮಾಡಿಕೊಂಡು ಕಬ್ಬನ್ನ ಖರೀದಿ ಮಾಡ್ತಿದಾರ. ಇದರಲ್ಲಿ ರಿಕವರಿಯಲ್ಲಿ ರೈತರಿಗೆ ಇಷ್ಟು ವರ್ಷ ಆದ್ರೂ ತುಂಬಾ ಮೋಸ ಆಗ್ತಾನೆ ಬಂದಿದೆ. ಇದುವರೆಗೂ ಯಾರು ಎಚ್ಚೆತ್ತುಕೊಂಡಿಲ್ಲ. ಇವತ್ತು FRP ಬೇಸ್ ಮೇಲ್ಗಡೆ ದರವನ್ನ ನಿಗದಿ ಮಾಡ್ತೀವಿ ಅಂತ ಹೇಳ್ತಿದಾರ. ಈ FRP ಮೇಲ್ಗಡೆ ದರ ನಿಗದಿ ಮಾಡಿದ್ರ ರೈತರಿಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ 10 ಕಾರ್ಖಾನೆಗಳಿದಾವ. ಬೆಳಗಾವಿ ಬಿಟ್ಟು, ಬಾಗಲಕೋಟೆ ಬಿಟ್ಟು, ಗುಲ್ಬರ್ಗಾ ಬಿಟ್ಟು ಅತಿ ಕಡಿಮೆ ದರ ನೀಡುವಂತ 4 ಕಾರ್ಖಾನೆಗಳಿವು. ಇಡೀ ಈ ಸುತ್ತಮುತ್ತಲಿರುವಂತ ಉತ್ತರ ಕರ್ನಾಟಕದಲ್ಲಿ ಎಲ್ಲಾ ಕಾರ್ಖಾನೆಗಳಲ್ಲಿ ಇದು ಮೇನ್. ಈ 4 ಕಾರ್ಖಾನೆಗಳು ಇಳುವರಿಯಲ್ಲಿ ಮೋಸ ಮಾಡಿ ಕಬ್ಬನ್ನ ಖರೀದಿ ಮಾಡ್ತಿದಾರ. ಅದಕ್ಕೆ ನಾವು ಯಾರನ್ನು ಇಲ್ಲಿ ಕಬ್ಬು ಬೆಳೆಗಾರರು ಈ ಕಾರ್ಖಾನೆಗಳೇ ಕಬ್ಬು ಕಳಿಸೋಂಗಿಲ್ಲ. ಮತ್ತು ಏನಪ್ಪಾ ಅಂದ್ರೆ ಇಲ್ಲಿ ನಾವು ಯಾರು ಈ ದರವನ್ನ ಒಪ್ಪಿಕೊಳ್ಳಂಗಿಲ್ಲ. ನಮ್ಮ ಎಲ್ಲರಿಗೂ ಏನಪ್ಪಾ ಅಂದ್ರೆ ಒಂದು ನಿಗದಿತ ದರ ಆಗಬೇಕು. ಅದು ಏನಪ್ಪಾ ಅಂದ್ರೆ ಇಲ್ಲಿ ಆಲ್ರೆಡಿ ಬೆಳಗಾವಿಯಲ್ಲಿ, ಬಾಗಲಕೋಟದಲ್ಲಿ, ಗುಲ್ಬರ್ಗದಲ್ಲಿ ಏನು ದರ ನಿಗದಿ ಆಗೈತಲ್ಲ ಅದರ ಪ್ರಕಾರ ನಮಗ ದರ ಬೇಕಾಗೈತಿ. ಅನ್ಯಾಯ ಆಗೈತಿ. ನಾವು ನಿಮ್ಮ FRP ಒಪ್ಪಂಗಿಲ್ಲ. ನಾವು FRP ದರವನ್ನು ಒಪ್ಪಂಗಿಲ್ಲ. ಆದ ಕಾರಣ ನಾಳೆ ಗುಲ್ಬರ್ಗಾ ಹೈವೇಯನ್ನ ಯರಗಲ್ಲದ ಕೇಡಿ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ NH50 ಎಲ್ಲಾ ರೈತರ ಸಮ್ಮುಖದಲ್ಲಿ ಸಾಮೂಹಿಕ ನಾಯಕತ್ವದಲ್ಲಿ ರಸ್ತೆ ತಡೆ ಬಂದ್ ಮಾಡಿ ಸಂಪೂರ್ಣ ನ್ಯಾಯ ಸಿಗುವವರೆಗೂ ನಾವು ಹೋರಾಟವನ್ನ ಹಿಂದಕ್ಕೆ ತಗೊಳ್ಳಂಗಿಲ್ಲ ಅನ್ನುವಂತ ಮಾತನ್ನ ಈ ಮಾಧ್ಯಮದ ಮೂಲಕ ನಾವು ತಿಳಿಸ್ತೀವಿ. ಆದ ಕಾರಣ ಇಲ್ಲಿ ಸುತ್ತಮುತ್ತಲ ಈ 4 ಕಾರ್ಖಾನೆಗಳಿಗೆ ಏನು ಕಬ್ಬು ಕಳಿಸ್ತಿರಲ್ಲ ರೈತರು ತಾವೆಲ್ಲರೂ ಸರಿಯಾಗಿ ಸಮಯಕ್ಕ 11 ಗಂಟೆಕ ಎಲ್ಲರೂ ಯರಗಲ್ಲದ ಕೇಡಿ ಗ್ರಾಮಕ್ಕೆ ರಾಷ್ಟ್ರೀಯ ಹೆದ್ದಾರಿ ತಡೆಗೋಸ್ಕರ ಎಲ್ಲಾ ರೈತರು ಒಗ್ಗಟ್ಟಿನಿಂದ ಯಾವುದೇ ಪಕ್ಷ ಭೇದ ಜಾತಿ ಧರ್ಮ ಯಾವುದನ್ನು ಮನಸ್ಸಲ್ಲಿಟ್ಟುಕೊಳ್ಳದೆ ಎಲ್ಲರೂ ಹೋರಾಟಕ್ಕೆ ನಿಂತುಕೊಂಡಿದ್ದೇ ಆಗಿದ್ರೆ ಮುಂದೆ ನಮ್ಮೆಲ್ಲರಿಗೂ ಜಯ ಕಟ್ಟಿಟ್ಟ ಬುತ್ತಿ. ಇಲ್ಲ ಅಂದ್ರೆ ರೈತರ ಮೇಲೆ ಸವಾರಿ ಮಾಡ್ತಾರ. ಯಾವುದೇ ನ್ಯಾಯ ಸಿಗಂಗಿಲ್ಲ. ಇದು ಮುಂದೆ ಇನ್ನೂ 10 ವರ್ಷ ಆದ್ರೂ ಇದೇ FRP ಮುಂದೆ ಹೊರಕೋತ ಹೋಗ್ತದೆ. ನಾವು ಈ FRP ಒಪ್ಪಂಗಿಲ್ಲ. ಅವ್ರು 6 ತಿಂಗಳ 7 ತಿಂಗಳ ಕಬ್ಬು ಕಳೆದು ನಮ್ಮ ಇಳುವರಿ ಕಡಿಮೆ ತೋರ್ಸಾಕತ್ತಾರ. ಮತ್ತು ರಿಕವರಿಯಲ್ಲಿ ನಮಗ ಯಾವುದೇ ರೈತ ಮುಖಂಡರು ತಗೊಂಡು ಇಳುವರಿ ತೋರಿಸಿಲ್ಲ. ಫ್ಯಾಕ್ಟರಿ ಫೆವರ್ ಇರುವಂತವ್ರು ತಗೊಂಡು ಇಳುವರಿ ಮಾಡ್ಯಾರ, ಇಲಾಖೆಯವರು ತಗೊಂಡು. ಇದು ಯಾವ್ದು ನಾವು ಒಪ್ಪಂಗಿಲ್ಲ. ಇವತ್ತು ನಮ್ಮ ರೈತರ ಸಮ್ಮುಖದಲ್ಲಿ ರಿಕವರಿ ಮಾಡಿ ತೋರಿಸ್ರಿ, ನಾವು ಕಬ್ಬು ತೋರಿಸ್ತೀವಿ. ನಾವು ರೈತರ ಜಮೀನಲ್ಲಿ ಹೋಗಿ ಕಬ್ಬು ತೋರಿಸ್ತೀವಿ. ನಮ್ಮ ಎದುರುಗಡೆ ರಿಕವರಿ ಮಾಡಿ ತೋರಿಸ್ರಿ. ನೀವು ರಿಕವರಿ ಎಷ್ಟು ಬರ್ತದಂತ ನೀವು 9.8 9.5 ಅಂತ ಹೇಳ್ತೀರಿ. ಅದು ಯಾವ್ದು ಎಲ್ಲವೂ ಮೋಸ ಐತಿ. ನಾವು ಒಪ್ಪಂಗಿಲ್ಲ. ನೀವು ಕೊಡುವಂತ FRP ದರ ಮತ್ತು ಅದ್ರ ಮೇಲೆ ಸರ್ಕಾರ ಏನ 100 ರೂಪಾಯಿ ಹೇಳೈತಲ್ಲ, ನೀವು ಕೊಡೋ ದರ ಏನಂತ ನಮಗೆ ಅಡ್ವಾನ್ಸ್ ಗೊತ್ತಾಗೈತಿ. ಆ ದರ ನಾವು ಒಪ್ಪಂಗಿಲ್ಲ. ನೀವ್ ಏನು ಬಹಿರಂಗ ಪಡಿಸ್ರಿ ಆ ದರವನ್ನ ಚಾರ್ಟ್ ರೇಟ್ ನಾವು ಒಪ್ಪಂಗಿಲ್ಲ. ಆದ್ರೂ ಕೂಡ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋರೆ ನಮಗ ರೈತರಿಗೆ ನ್ಯಾಯಯುತವಾದಂತ ರೇಟ್ ಪಡೆಯುವವರೆಗೂ ನಾವು ಹಿಂದಕ್ಕೆ ಸರಿಯುವಂತ ಮಾತೇ ಇಲ್ಲ ಅನ್ನುವಂಥದ್ದಿದೆ. ಆದ ಕಾರಣ ಎಲ್ಲಾ ರೈತರು ಒಗ್ಗಟ್ಟಿನಿಂದ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅನ್ನುವಂತ ವಿನಂತಿ. ಜೈ ಜವಾನ್, ಜೈ ಕಿಸಾನ್.